ಎಲ್ಲರಿಗೂ ನಮಸ್ಕಾರಗಳು. ಹೊಸದಾಗಿ ಟೈಲರಿಂಗ್ ಕಲಿಯುವಂಥವ್ರು ಈ ಕ್ರಾಸ್ ಪಟ್ಟಿ ಮತ್ತು ಸ್ಲೀವ್ಸ್ನ ಸ್ಟಿಚಿಂಗ್ ಮಾಡಿದ ಮೇಲೆ ಎರಡೂ ಒಂದೇ ಸೈಡ್ ಬಂದುಬಿಡುತ್ತೆ. ರೈಟ್ ಸೈಡು ಲೆಫ್ಟು ಬರೋದಿಲ್ಲ. ಎರಡು ಸ್ಲೀವ್ನು ಒಂದೇ ಕಡೆ ಆಗಿಬಿಡುತ್ತೆ. ರೈಟ್ ಸೈಡ್ ಬಂದರೆ ರೈಟ್ ಸೈಡೇ ಬಂದುಬಿಡುತ್ತೆ, ಲೆಫ್ಟೇ ಬಂದುಬಿಡುತ್ತೆ. ಎರಡೂ ಸೇಮ್ ಬಂದಾಗ ಮತ್ತೆ ಬಿಚ್ಚಿ ಮತ್ತೆ ಸ್ಟಿಚಿಂಗ್ ಮಾಡಬೇಕು. ಅವಾಗ ತುಂಬಾ ಬೇಜಾರಾಗಿಬಿಡುತ್ತೆ. ಸ್ಟಿಚಿಂಗ್ ಮಾಡೋಕ್ಕೆ ಬೇಜಾರು ಅಂತ ಎದ್ದು ಹೋಗ್ಬಿಡೋಣ ಅನ್ನಿಸ್ತಿರುತ್ತೆ. ಹೊಸದಾಗಿ ಕಲಿಯೋವಂಥವ್ರಿಗೆ ನಾನು ನೋಡಿದ್ದೀನಿ ತುಂಬ ಜನನ. ಹಾಗಾಗಿ ನಿಮಗೆ ಇದು ಯಾಕೆ ಈ ರೀತಿ ಆಗುತ್ತೆ ಮತ್ತು ನೀವು ಯಾವ ರೀತಿ ನೀವು ಕಟಿಂಗ್ ಮಾಡುವಾಗ ಯಾವ ರೀತಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಸ್ಟಿಚನ್ನ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಕ್ರಾಸ್ ಪಟ್ಟಿನ ಫಸ್ಟು ತಿಳಿಸ್ತೀನಿ. ಕ್ರಾಸ್ ಪಟ್ಟಿನ ನೀವು ಕಟ್ಟಿಂಗ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ನೋಡಿ, ಈ ರೀತಿ ಗುಂಡು ಪಿನ್ಗಳನ್ನು ಹಾಕಿ ಇಟ್ಕೊಳ್ಳಿ. ಲೈನಿಂಗ್ ಬಟ್ಟೆನ ಯಾವಾಗಲೂ ಕಟ್ ಮಾಡ್ಕೊಳ್ಳಿ. ಮೇಯ್ನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಡಿ. ಲೈನಿಂಗ್ನ ಫಸ್ಟ್ ಕಟ್ ಮಾಡಿಕೊಂಡು ಈ ರೀತಿ ಇಟ್ಟು ಒಂದೊಂದು ಗುಂಡು ಪಿನ್ ಹಾಕಿ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಾರಿ ಚೆಕ್ ಮಾಡಿ. ಈ ಕ್ರಾಸ್ ಪಟ್ಟಿ ನೋಡಿ, ಈ ರೀತಿಯಾಗಿ ಈ ಕಡೆ ಇರೋದು ಹೀಗೆ ಬರಬೇಕು. ಇಲ್ಲಿ 3.5 ತೊಗೊಂಡು ಕಟ್ ಮಾಡ್ಕೊಂಡಿರ್ತೀರಲ್ಲ ಕ್ರಾಸ್ ಪಟ್ಟಿನ, ಅದನ್ನೇ ಈ ಕಡೆನೂ ಹೀಗೆ ಇರಬೇಕು, ಇದೂ ಕೂಡ ಹೀಗೆ ಇರಬೇಕು. ಈ ಕರ್ವ್ ಇರೋದು ಈ ಕಡೆನೇ ಬರಬೇಕು, ಈ ಕಡೆ ಈ ಥರ ಈ ಕರ್ವ್ ಇರೋದು ಈ ಕಡೆನೇ ಬರಬೇಕು. ಈ ರೀತಿ ಇಟ್ಕೊಂಡು ನೀವು ಒಂದೊಂದು ಗುಂಡು ಪಿನ್ನನ್ನು ಕ್ಲೀನಾಗಿ ನೋಡಿ ನೀಟಾಗಿ ಹಾಕ್ಕೊಳ್ಳಿ. ನಿಮಗೆ ಬೇಗನೂ ಸ್ಟಿಚಿಂಗ್ನೂ ಮಾಡ್ಬೋದು. ಈ ರೀತಿ ಮಾಡಿ ಇಟ್ಕೊಳ್ಳಿ. ಇಲ್ಲ ನಿಮಗೆ ಈ ರೀತಿ ಹಾಕ್ಕೊಳ್ತಿದ್ದೀರಾ ಅಂದರೆ ಈ ರೀತಿನಾದರೂ ಹಾಕ್ಕೊಂಡ್ರೂ ಆಗತ್ತೆ. ಈ ರೀತಿಯಾಗಿ ಈ ಕಡೆ ನೋಡಿ ಇಲ್ಲಿ ಕೂಡ ಬರಬೇಕು, ಮತ್ತು ಇಲ್ಲಿ ಕೂಡ ಇಲ್ಲ ಈ ರೀತಿಯಾಗಾದರೂ ಹಾಕ್ಕೊಳ್ಳಿ. ಇಲ್ಲ ಈ ರೀತಿ ಹಾಕ್ಕೊಳ್ಳಿ, ನಿಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನೋಡಿ. ಈ ರೀತಿ ಮುಂದೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು 2 ಪೀಸನ್ನ ನೋಡಿ, ಇಲ್ಲಿ ಇದು 2 ಇದೆ, ಇದೊಂದು 3 ಪೀಸನ್ನು ಮೇನ್ ಫ್ಯಾಬ್ರಿಕ್ಕು, ಇದು 2 ಪೀಸು ಲೈನಿಂಗು. ಇದಿಷ್ಟು ಬಟ್ಟೆ ಹಾಕಿದ್ರೇ ಕ್ರಾಸ್ ಪಟ್ಟಿ ನಮಗೆ ಚೆನ್ನಾಗಿ ಕೂತ್ಕೊಳ್ಳೋದು, ಚೆನ್ನಾಗಿ ಬರೋದು. ಈ 3 ಪೀಸನ್ನು ನೀವು ಈ ರೀತಿ ಇಟ್ಟು ಪಿನ್ ಹಾಕ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಆ ಕಡೆ ಈ ಕಡೆ ಹೋಗಲ್ಲ. ಕರೆಕ್ಟಾಗಿ ಒಂದೇ ನಿಮಗೆ ರೈಟು ಲೆಫ್ಟು ಎರಡೂ ಸಿಕ್ಬಿಡುತ್ತೆ. ಇದು ಕ್ರಾಸ್ ಪಟ್ಟಿಗಾಯಿತು. ಸ್ಲೀವ್ಸ್ಗೆ ನೀವೇನು ಮಾಡಿ, ಕಟ್ಟಿಂಗ್ ಮಾಡೋ ಟೈಮಲ್ಲಿ ಫ್ರಂಟ್ ಶೇಪ್ನ ತೆಗಿತೀರಲ್ವಾ, ಆ ಫ್ರಂಟ್ ಶೇಪನ್ನ ನೀವು ತೆಗಿಬೇಡಿ. ಫ್ರಂಟ್ ಶೇಪ್ನ ತೆಗಿದೇನೆ ನೀವು ಇದನ್ನೆಲ್ಲ ಕರೆಕ್ಟಾಗಿ ಫುಲ್ಲು ಸ್ಟಿಚ್ ಮಾಡಿಕೊಂಡು ಆ ನಂತರ ಎರಡನ್ನೂ ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡೇ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಸೀದಾ ಇದೆ ಅಂತ ಅಂದರೆ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಈ ಥರ ಸೀದಾ ಇದೆ ಅಂದರೆ ಇದು ಕೆಳಗಡೆನೂ ಕೂಡ ಸೀದಾನೇ ಬರಬೇಕು. ಇದೆಲ್ಲ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿರ್ತೀರ, ಆವಾಗ ಈ ಥರನೇ ಬರಬೇಕು. ನೋಡಿ, ಈ ರೀತಿಯಾಗಿಯೇ ಬರಬೇಕು. ಈ ಕಡೆ ನೋಡಿದ್ರೂ ಸೀದಾ ಬಟ್ಟೆನೇ ಇರಬೇಕು, ಈ ಕಡೆ ನೋಡಿದ್ರೂ ಸೀದಾ ಬಟ್ಟೆನೇ ಇರಬೇಕು. ನಾನು ಇದನ್ನು ಸ್ಟಿಚಿಂಗ್ ಮಾಡಿಲ್ಲ, ಇದು ಕಟ್ಟಿಂಗ್ ಮಾಡೋ ಟೈಮ್ನಲ್ಲಿ ನಾನು ನಿಮಗೆ ಇದು ವಿಡಿಯೋ ಮಾಡ್ಕೊಳ್ತಾ ಇರೋದು. ಈ ರೀತಿಯೇ ಬರಬೇಕು. ಆವಾಗ ನೀವಿಲ್ಲಿ ಶೇಪ್ನ ಫ್ರಂಟ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪ್ನ ತೆಕ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಲೈನಿಂಗ್ ಬಟ್ಟೆನೇ ನೀವು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀರಾ ಅಂದರೆ, ಫ್ರಂಟ್ ಶೇಪ್ನ ಫ್ರಂಟು ಬ್ಯಾಕು 2 ಶೇಪು ತೆಗ್ದಿದ್ದೀರಾ ಅಂದರೆ ಏನು ಮಾಡಿ, ಈ ರೀತಿಯಾಗಿ ನಾಚು ಹಾಕ್ಕೊಂಡಿರ್ತೀರ. ಇಲ್ಲಿ ಸ್ಟಿಚಿಂಗಿಗೆ ಏನು ಬೇಕೋ ಅದನ್ನು ಹಾಕ್ಕೊಂಡಿರ್ತೀರ. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಫ್ರಂಟ್ ಸೈಡ್. ಇದಕ್ಕೆ ಅದನ್ನು ಯಾವ ರೀತಿ ಇದು ಮಾಡಬೇಕು ನೀವು ಅಂದರೆ, ನೋಡಿ ಇಲ್ಲಿ 2 ಇದೆ ನೋಡಿ, ಎರಡು ಸೈಡು ನಾಚಿದೆ ನೋಡಿ. ಇಲ್ಲಿ ಒಂದಿದೆ, ಮತ್ತು ಇದು ಸ್ಟಿಚಿಂಗ್ ಮಾಡೋದಕ್ಕೆ ನಾವು ಹೊಲಿಗೆ ಹಾಕ್ಕೊಳ್ಳೋದಕ್ಕೆ ಇದು ನಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇಲ್ಲೊಂದು ನಾಚನ್ನ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ. ಇದು ಫ್ರಂಟ್ ಸೈಡಿಗೆ ಅಂತ. ಇದನ್ನು ಇದೇ ರೀತಿ ಈ ಕ್ರಾಸ್ ಪಟ್ಟಿಗೆ ನಾವು ಹೇಳಿದ್ನೋ ಅದೇ ರೀತಿಯೇ ಇದೂ ಈ ನಾಚಿರೋದು 2 ಇರುತ್ತೆ ನೋಡಿ, ಇಲ್ಲೂ ಕೂಡ 2 ನಾಚಿರೋದು ಹೀಗೆ ಬರಬೇಕು. ನೀವು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನೀವು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ತೀರಲ್ಲ, ಹಾಗಾಗಿ ನೀವು ಈ ರೀತಿ ಇಟ್ಟು ಒಂದೊಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಇದು ಸೀದಾ ಇಟ್ಕೊಳ್ಳಿ, ಮೇನ್ ಫ್ಯಾಬ್ರಿಕ್ಕು ಇದು ಸೀದಾ ಇದೆ, ಅದ್ರ ಮೇಲೆ ಈ ಲೈನಿಂಗನ್ನು ಹಾಕಿ ಈ ರೀತಿಯಾಗಿ ಒಂದು 2-3 ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಈ 2 ನಾಚಿ ಇರೋದು ಫ್ರಂಟ್ ಸೈಡು ಅಂತ ಗೊತ್ತಾಗ್ಬಿಡುತ್ತೆ. ಇದು ಫ್ರಂಟ್ ಸೈಡು, ಇದು ಈ ಕಡೆದೂ ಕೂಡ
2 ನಾಚಿದೆ ನೋಡಿ, ಇಲ್ಲಿ 2 ನಾಚಿದೆ. ಇದೆರಡೂ ಕೂಡ ಈ ರೀತಿ ಕರೆಕ್ಟಾಗಿ ಬರೋ ಹಾಗೆ ನೀವು ಗುಂಡು ಪಿನ್ನನ್ನು ಹಾಕ್ಕೊಂಡು ಸ್ಟಿಚ್ಚನ್ನ ಮಾಡ್ಕೊಂಡು ಹೋಗಿ, ನಿಮಗೆ ಈಸಿಯಾಗಿ ಬರುತ್ತೆ. ನಿಮಗೆ ಯಾವುದೇ ಕನ್ಫ್ಯೂಷನ್ ಆಗಲ್ಲ. ಆಮೇಲೆ ರೈಟು ಲೆಫ್ಟು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸ್ಟಿಚಿಂಗ್ ಇಲ್ಲೆಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಮತ್ತು ಕಿನಾರೆ ಹಾಕಿರ್ತೀರಾ, ಆಮೇಲೆ ನೋಡ್ಕೊಳ್ತೀರಿ. ಇದೆಲ್ಲ ಉಲ್ಟಾ ಮಾಡಿ ಎಲ್ಲ ಹೊಲ್ದಾದ್ಮೇಲೆ ಅಯ್ಯೋ ಇದು ಫ್ರಂಟ್ ಸೈಡ್ ಬಂತು, ಇದು ಬ್ಯಾಕ್ ಸೈಡ್ ಬಂತು ಅನ್ನೋಂಗೆ ಆಗುತ್ತೆ. ಇದನ್ನು ಕೂಡ ಕ್ರಾಸ್ ಪಟ್ಟಿ ಇದು ರೈಟ್ಗೆ ಬಂತು, ಇದು ಲೆಫ್ಟ್ಗೆ ಬಂತು ಅನ್ನೋದು ಚಿಂತೆನೇ ಇರಲ್ಲ. ಈ ರೀತಿ ನೋಡಿ, 2 ಮಧ್ಯದಲ್ಲಿ ಇಲ್ಲೊಂದು ನಾಚು ಹಾಕ್ಕೊಳ್ಳಿ. ಫ್ರಂಟ್ ಶೇಪ್ ತೆಗೆದಿರ್ತೀರಲ್ಲ, ಇಲ್ಲೊಂದು ನಾಚು ಹಾಕ್ಕೊಳ್ಳಿ. ಅದನ್ನು ಎರಡೂ ಈ ರೀತಿಯಾಗಿ ಒಂದೇ ಕಡೆ ಬರೋ ಹಾಗೆ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಅರ್ಥ ಆಗಿಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ, ಇನ್ನೂ ನೀಟಾಗಿ ನಾನು ಸ್ಟಿಚಿಂಗ್ ಮಾಡೋವಾಗ್ಲೂ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡೋವಾಗ್ಲೂ ತಿಳಿಸ್ಕೊಡ್ತೀನಿ. ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಲರಿಂಗ್ಗೆ ಬೇಕಾದಂತಹ ವೀಡಿಯೋಗಳನ್ನು ನಾನಾಗಲೇ ತುಂಬ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ಟೈಲರಿಂಗ್ ಕಲಿಯೋವಂಥವ್ರಿಗೇ ತುಂಬ ವೀಡಿಯೋಗಳನ್ನು ತಿಳಿಸಿದ್ದೀನಿ. ಒಂದು ಸಾರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ವೀಡಿಯೋಗಳನ್ನು ಒಂದು ಸಾರಿ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಧನ್ಯವಾದಗಳು.